ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಯಾರೆಲ್ಲ ನಮಗೆ ಡೇಟಾ ಎಂಟ್ರಿ ಜಾಬ್ ಬೇಕು, ಆದರೆ ನಾವು ಫ್ರೆಷರ್ಸ್ ಆಗಿದ್ದೀವಿ, ಒಂದು ಒಳ್ಳೆ ಸ್ಯಾಲ್ರಿನ ಪ್ರೊವೈಡ್ ಮಾಡಬೇಕು, ಬಟ್ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇರಬೇಕಂತ ಎಕ್ಸ್ಪೆಕ್ಟ್ನ ಮಾಡ್ತಾಯಿದ್ರಿ, ಅವರೆಲ್ಲರಿಗೂ ಇದೊಂದು ಒಳ್ಳೆ ಆಪರ್ಚುನಿಟಿ ಆಗುತ್ತೆ. ಇದು ಬಂದು ಜೆನ್ಯೂನ್ ಆಗಿ ಟ್ರಸ್ಟಬಲ್ ಕಂಪ್ನಿ ನೇಮ್ ಬಂದು ನಿಮಗೆ ರೆಕ್ಯೂಟರಿಂಗ್ ಫಾಕ್ಸ್ ಅನ್ನೋ ಕಂಪ್ನಿಯವರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಇನ್ನು ರೋಲ್ ನೋಡಿದ್ರೆ ಡೇಟಾ ಎಂಟ್ರಿ ಆಗಿರುತ್ತೆ. ತುಂಬಾ ಈಸಿಯಾಗಿ ಸಿಂಪಲ್ ಆದಂಥ ಕೆಲಸ. ಕಂಪ್ನಿಯವರು ಕೊಟ್ಟಿರೋವಂಥ ಅಥವಾ ಅವ್ರು ಅಪ್ಡೇಟ್ ಮಾಡಿರೋವಂಥ ಡೇಟಾಸ್ಗಳನ್ನ ಯಾವುದು ಇಂಪಾರ್ಟೆಂಟ್ ಇದೆ ಅಥವಾ ಯಾವುದು ನೆಸೆಸಿಟಿ ಇದೆ ಅದನ್ನು ಇಟ್ಕೊಂಡು ಮಿಕ್ತಿರೋದನ್ನ ಡಿಲೀಟ್ ಮಾಡುವಂಥದ್ದು, ಈ ರೀತಿಯಾದಂಥ ಕೆಲಸಗಳು ಅಥವಾ ಎಂಟ್ರಿ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಹೇಗೆಲ್ಲ ಮಾಡಬೇಕು, ಏನು ಕೆಲಸನ ಮಾಡಬೇಕು, ಎಕ್ಸಾಕ್ಟಾಗಿ ನಿಮ್ಮ ರೋಲ್ ಏನಿದೆ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ನ ಮಾಡಿದ್ದೀನಿ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಜೊತೆಗೆ ಇದು ಬಂದು ಕಂಪ್ಲೀಟ್ಲಿ ಹಾಗೆ 100% ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಇನ್ನು ಎಲಿಜಿಬಿಲಿಟೀಸ್ ನೋಡಿದ್ರೆ ಯಾರೆಲ್ಲ ಫ್ರೆಷರ್ಸ್ ಆಗಿದ್ದೀರಾ ಅಥವಾ ಎಕ್ಸ್ಪೀರಿಯನ್ಸ್ ಇಬ್ಬರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ನೀವೇನಾದ್ರು ಜಸ್ಟ್ PUC ಪಾಸ್ ಆಗಿದ್ದೀವಿ ಅಥವಾ ಡಿಗ್ರಿ, ಡಿಪ್ಲೊಮೊ ಈ ರೀತಿಯಾದಂಥ ಕೋರ್ಸಸ್ಗಳನ್ನ ಮಾಡ್ಕೊಂಡಿದ್ದೀನಿ ಅಂದರೆ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ನಿಮಗೆ ಪರ್ ಮಂತ್ 22,000 ಸ್ಯಾಲ್ರಿನ ಪ್ರೊವೈಡ್ ಮಾಡ್ತಾರೆ, ಪ್ಲಸ್ ಬೋನಸ್ ಕೂಡ ಇರುತ್ತೆ. ಇನ್ನು ಆ ಬೋನಸನ್ನು ನೀವು ಎಷ್ಟು ಚೆನ್ನಾಗಿ ಕೆಲಸನ ಮಾಡ್ತೀರಾ, ಹೇಗೆ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಮಾಡಿ ಅವ್ರು ನಿಮಗೆ ಬೋನಸ್ ಕೂಡ ಕೊಡ್ತಾರೆ. ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಆಗಿರುತ್ತೆ. ಫುಲ್ ಟೈಮ್ ವರ್ಕ್ ಆಗಿರುತ್ತೆ, ಬಟ್ ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಆಗಿರುತ್ತೆ. ಹೇಗೆ ಏನು ಅನ್ನೋದು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಜೊತೆಗೆ ವೀಕ್ಲಿ 6 ಡೇಸ್ ನೀವು ಕೆಲಸನ ಮಾಡಬೇಕಾಗಿರುತ್ತೆ. ಅಂದರೆ ಮಂಡೇ ಟು ಸ್ಯಾಟರ್ಡೆ ನೀವು ಇಲ್ಲಿ ಕೆಲಸನ ಮಾಡಬೇಕಾಗಿರುತ್ತೆ. ಫಿಕ್ಸ್ಡ್ ಸಂಡೇ ಆಫ್ ಇರುತ್ತೆ. ಇಲ್ಲಿ ನೀವು ಪಾರ್ಟ್ ಟೈಮ್ ಆಗು ಕೂಡ ಮಾಡ್ಬೋದು. ಸೊ ಯಾರೆಲ್ಲ ಸ್ಟೂಡೆಂಟ್ಸ್ ಇದ್ದೀರಾ ಅಥವಾ ಹೌಸ್ ವೈಫ್ಸ್ ಇದ್ದೀರಾ ಅಥವಾ ವರ್ಕಿಂಗ್ ವುಮೆನ್ಸ್ ಕೂಡ ಇಲ್ಲಿ ಟ್ರೈನ ಮಾಡ್ಬೋದು, ಯಾಕಂದರೆ ಫ್ಲೆಕ್ಸಿಬಲ್ ಇರೋದ್ರಿಂದ. ಇನ್ನು ಹೇಗೆ ಅಪ್ಲೈನ ಮಾಡಬೇಕು, ನೀವು ಎಕ್ಸಾಕ್ಟಾಗಿ ಏನು ಕೆಲಸನ ಮಾಡಬೇಕು, ಹೇಗೆ ಮಾಡಬೇಕು, ಕೆಲವೊಂದಷ್ಟು ಟಿಪ್ಸ್, ಟ್ರಿಕ್ಸ್ ಹಾಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಡೀಟೇಲಾಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ನ ಮಾಡಿದ್ದೀನಿ. ಸೊ ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಇನ್ನು ಅಪ್ಲೈ ಮಾಡುವಂಥ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲೋಗಿ ನೀವು ಕ್ಲಿಕ್ ಮಾಡಿ ಅಪ್ಲೈನ ಮಾಡ್ಬೋದು. ಜೊತೆಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕ್ಕೊಂತ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬನ್ನಿ. ಸೊ ಇದು ಲಿಂಕ್ಡ್ಇನ್ ಆ್ಯಪಲ್ಲಿ ಪೋಸ್ಟ್ ಆಗಿರುವಂಥ ಜಾಬು. ಕಂಪ್ನಿ ನೋಡಿದರೆ ರೆಕ್ಯೂಟಿಂಗ್ ಫಾಕ್ಸ್ ಅನ್ನೋ ಕಂಪ್ನಿಯವರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಡೇಟಾ ವೆರಿಫೈಯರ್ ಅನ್ನೋ ರೋಲ್ಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇರೋವಂಥದ್ದು. ಇಲ್ಲಿ ಡೇಟಾಗಳನ್ನ ಎಂಟ್ರಿ ಮಾಡುವಂಥದ್ದು ಕರೆಕ್ಟಾಗಿದೆಯಾ ಇಲ್ವಾ, ಹಾಗೆ ಔಟ್ಡೇಟೆಡ್ ಅಥವಾ ಹಳೆ ಡೇಟಾಗಳನ್ನ ಡಿಲೀಟ್ ಮಾಡುವಂಥದ್ದು ಕೆಲಸಗಳಿರುತ್ತೆ. ಏನೆಲ್ಲ ನೀವು ಕೆಲಸ ಮಾಡಬೇಕು, ಏನೆಲ್ಲ ಸ್ಟೆಪ್ಸ್ ಫಾಲೋ ಮಾಡಬೇಕಂತ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ನ ಮಾಡ್ತೀನಿ. ಸೊ ಸ್ಕಿಪ್ ಮಾಡಿದೆ ನೋಡಿ. ಜಸ್ಟ್ 1 ವೀಕ್ಸ್ ಆಗೋ ಅಷ್ಟೇ ಇದನ್ನು ಪೋಸ್ಟ್ ಮಾಡಿರುವಂಥದ್ದು. ರಿಮೋಟ್ ವರ್ಕ್ ಅಂತ ಕೊಟ್ಟಿದ್ದಾರೆ. ಇದು ಬಂದು ಕಂಪ್ಲೀಟ್ಲಿ ಹಾಗೆ 100% ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಫುಲ್ ಟೈಮ್ಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇರೋವಂಥದ್ದು ಅಂತ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದರೆ ನಿಮಗೆ ಜಾಬ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ. ಲೈಕ್ ಅಬೌಟ್ ದ ಜಾಬ್ ಅಂತ ಕೊಟ್ಟು ಜಾಬ್ ಟೈಟಲ್, ಡೇಟಾ ವೆರಿಫಿಕೇಷನ್, ವರ್ಕ್ ಮೋಡ್ ನೋಡಿದರೆ ನಿಮಗೆ ವರ್ಕ್ ಫ್ರಮ್ ಹೋಮ್ ಅಂತ ಮತ್ತೆ ಮೆನ್ಷನ್ ಮಾಡಿದ್ದಾರೆ. ಎಕ್ಸ್ಪೀರಿಯನ್ಸ್ ರಿಕ್ವೈರ್ಡ್ ಫ್ರೆಷರ್ಸ್ ಕೂಡ ಅಪ್ಲೈನ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ನೀವು ಫ್ರೆಷರ್ಸ್ ಆಗಿದ್ರು ಅಥವಾ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಇನ್ನು ಸ್ಯಾಲ್ರಿ ರೇಂಜ್ ನೋಡಿದರೆ ನಿಮಗೆ 2,40,000 ಇಂದ 2,60,000 ಪರ್ ಆ್ಯನಮ್ ನಿಮಗೆ ಕೊಟ್ಟಿದ್ದಾರೆ. ಸೊ ಮಂತ್ಲಿ ನಿಮ್ಗೆ ಏನಿಲ್ಲ ಅಂದರೂ 20,000 ಇಂದ 22,000ವರೆಗೂ ಪರ್ ಮಂತ್ ಸ್ಯಾಲ್ರಿ ನಿಮಗೆ ಸಿಗುತ್ತೆ. ಇನ್ನು ಅಬೌಟ್ ದ ಆಕ್ಯುಪೇಷನ್ ಅಂತ ಕೊಟ್ಟರೆ is hiring for excellent data verification expert on one of its client organizations with the vendor LLP. This organization is independent for detail oriented individuals who can comfortably work with the number, special sheets and study data process ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಈ ಕಂಪ್ನಿ ಏನಿದೆ ರೆಕ್ಯೂಟಿಂಗ್ ಫಾಕ್ಸ್ ಅನ್ನೋ ಕಂಪ್ನಿಯವರು ಅವರ ಒಬ್ಬರ ಕ್ಲೈಂಟ್ ಆದಂಥ ಕಂಪ್ನಿಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇರೋವಂಥದ್ದು. ಅದು ಯಾವ ರೀತಿಯಾದಂಥ ವರ್ಕರ್ಸ್ನ ಇಲ್ಲಿ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಡೀಟೇಲ್ ಓರಿಯೆಂಟೆಡ್ ಆಗಿರಬೇಕು, ಹಾಗೆ ಕಾನ್ಫಿಡೆಂಟ್ ಆಗಿರಬೇಕು ನಂಬರ್ಸಲ್ಲಿ, ಹಾಗೆ ಸ್ಪೆಷಲ್ ಶೀಟ್ಸ್ಗಳನ್ನ ಯೂಸ್ ಮಾಡೋದ್ರಲ್ಲಿ ಅಂತ ಹೇಳಿದ್ದಾರೆ. ನಂಬರ್ಸ್ ಏನಕ್ಕೆ ಹೇಳಿದ್ದಾರೆ ಅಂದರೆ ಅಲ್ಲಿ ಕೆಲವೊಂದಷ್ಟು ನಂಬರ್ಸ್ಗಳನ್ನ ಗಮನ ಇಟ್ಟು ಟೈಪ್ ಮಾಡುವಂಥದ್ದು ಅಥವಾ ಫೀಡ್ ಮಾಡುವಂಥ ಕೆಲಸ ಇರುತ್ತೆ. ಸೊ ನಂಬರ್ಸಲ್ಲಿ ನಿಮಗೆ ಫೆಮಿಲರ್ ಇರಬೇಕು, ಕನ್ಫ್ಯೂಸ್ ಆಗುವಂಥದ್ದು ಅಥವಾ ಒಂದೇ ಸಮನೆ ನಂಬರ್ಸ್ನ ನೋಡ್ತಿದ್ದಾಗ ಡಿಲೇ ಮಾಡುವಂಥದ್ದು, ಆ ರೀತಿ ಮಿಸ್ಟೇಕ್ಸ್ನ ಜಾಸ್ತಿ ನೀವು ಮಾಡಬಾರ್ದು ಅಂತ ಹೇಳಿದ್ದಾರೆ. ಇನ್ನು ಸ್ಪೆಷಲ್ ಶೀಟ್ಸ್ ಅಂದರೆ ಗೂಗಲ್ ಶೀಟ್ ಕೊಡ್ತಾರೆ, ಎಕ್ಸೆಲ್ ಶೀಟ್ ಇರುತ್ತೆ ಅಥವಾ ಮೈಕ್ರೋಸಾಫ್ಟ್ ವರ್ಡ್ ಶೀಟ್ಸ್ ಇರುತ್ತೆ. ಅದರಲ್ಲಿ ನಿಮಗೆ ವರ್ಕ್ ಮಾಡೋದಕ್ಕೆ ಗೊತ್ತಿರಬೇಕು ಸ್ವಲ್ಪನಾದರೂ ಅನ್ನೋದೇ ಇವರ
ಮೀನಿಂಗ್ ಆಗಿರುತ್ತೆ. ಇನ್ನು ದಿಸ್ ರೋಲ್ ಫೋಕಸ್ ಆನ್ ಮೇಂಟೈನಿಂಗ್ ಡೇಟಾ ಅಕ್ಯುರಸಿ, ವೆರಿಫೈಯಿಂಗ್ ಫೈನಾನ್ಷಿಯಲ್ ಆ್ಯಂಡ್ ಆಪರೇಷನ್ ರೆಕಾರ್ಡ್ಸ್ ಆ್ಯಂಡ್ ಎನ್ಶೋರ್ ಅಕ್ಯುರಸಿ ಇಂಟ್ರೆಸ್ಟೆಡ್ ಡಾಕ್ಯುಮೆಂಟ್ ಸಿಸ್ಟಮ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಈ ರೋಲ್ ಮೇನ್ ಫೋಕಸ್ ಏನಾಗಿರುತ್ತೆ ಅಂದರೆ ಡೇಟಾನ ಮ್ಯಾನೇಜ್ ಮಾಡುವಂಥದ್ದು, ಅಕ್ಯುರಸಿ ಕರೆಕ್ಟಾಗಿದೆಯಾ ಇಲ್ವಾ, ಹಾಗೆ ಹಾಕಿರೋಂಥ ಇನ್ಫಾರ್ಮೇಷನ್ ಸರಿ ಇದೆಯಾ ಇಲ್ವಾ, ಫಿನಾನ್ಸ್ ಎಲ್ಲ ಅವ್ರು ಏನು ನಾನು ಹೇಳ್ದೆ ಅಲ್ವಾ, ಅಮೌಂಟ್ಸ್ಗಳು ರಿಲೇಟೆಡ್ ಅಥವಾ ನಂಬರ್ಸ್ ರಿಲೇಟೆಡ್ ಅವರು ಡೇಟಾಸ್ನ ಕೊಡ್ತಾರೆ ಅಂತ, ಅಲ್ಲಿ ನಂಬರ್ಸ್ ಅಥವಾ ಅಮೌಂಟ್ ರಿಲೇಟೆಡ್ ಇನ್ಫಾರ್ಮೇಷನ್ಸ್ನ ಕೊಟ್ಟಿರ್ತಾರೆ, ಅವರು ಕರೆಕ್ಟಾಗಿ ಎಂಟ್ರಿ ಮಾಡಿದಾರಾ ಇಲ್ವಾ, ಹಳೆ ಲೈಕ್ ಓಲ್ಡ್ ಡೇಟಾಸ್ಗಳು ಅಥವಾ ಹೊಸ ಡೇಟಾಗಳು ಕರೆಕ್ಟಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕಾಗಿರುತ್ತೆ. ಇನ್ನು ಎನ್ಶೋರ್ ಅಕ್ಯುರಸಿ ಇಂಟ್ರೆಸ್ಟೆಡ್ ಡಾಕ್ಯುಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಲೈಕ್ ಇಂಟರ್ನಲ್ ಡಾಕ್ಯುಮೆಂಟ್ಸ್ ಏನಿರುತ್ತೆ ಅದ್ರದ್ದು ಅಕ್ಯೂರಸಿ ಮತ್ತು ಕರೆಕ್ಟಾಗಿದೆಯಾ ಇಲ್ವಾ, ಸರಿಯಾಗಿ ಫೀಡ್ ಮಾಡಿದಾರಾ, ಡಿಲೀಟ್ ಮಾಡುವಂಥದ್ದನ್ನೆಲ್ಲ ಡಿಲೀಟ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ರೋಲ್ ಓವರ್ ಆಲ್ ಅಂತ ಕೊಟ್ಟು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ನೀವು ಕರೆಕ್ಟಾಗಿ ಏನು ಮಾಡಬೇಕು ಅಂತ. ಆ್ಯಸ್ ಆನ್ ಎಕ್ಸಲೆಂಟ್ ಡೇಟಾ ವೆರಿಫಿಕೇಷನ್ ಎಕ್ಸ್ಪರ್ಟ್ ಯು ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಕ್ಲಿಯರಿಂಗ್, ಆರ್ಗನೈಸಿಂಗ್ ಆ್ಯಂಡ್ ವೆರಿಫೈಯಿಂಗ್ ಡೇಟಾ ಅಕ್ರಾಸ್ ಮಲ್ಟಿಪಲ್ ಸ್ಪೆಷಲ್ ಶೀಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ ನಿಮ್ಮ ಕೆಲಸ 4 ಸ್ಟೆಪ್ಸಲ್ಲಿ ವೆರಿಫೈ ಆಗಿರುತ್ತೆ. ಲೈಕ್ ನೀವು ಕ್ಲಿಯರ್ ಮಾಡಬೇಕು, ಆಲ್ರೆಡಿ ಡೇಟಾಗಳನ್ನ ಎಂಟ್ರಿ ಮಾಡಿರ್ತಾರೆ ಅಲ್ವಾ, ಅದು ಔಟ್ಡೇಟೆಡ್ ಆಗಿದೆ, ಹಳೇದಾಗಿದೆ ಅಂದರೆ ಅದನ್ನು ಡಿಲೀಟ್ ಮಾಡಬೇಕು. ಯಾವುದನ್ನು ಡಿಲೀಟ್ ಮಾಡಬೇಕು ಅನ್ನೋದನ್ನು ಕೂಡ ಕಂಪ್ನಿಯವ್ರು ಹೇಳ್ತಾರೆ, ಅದನ್ನು ಡಿಲೀಟ್ ಮಾಡಬೇಕು. ಹಾಗೆ ಆರ್ಗನೈಸ್ಡ್ ಆಗಿ ಇರಬೇಕು, ಎಲ್ಲ ಮಿಕ್ಸಪ್ ಮಾಡುವಂಥದ್ದು ಫೈಲ್ಸ್ನ ಅಥವಾ ಡೇಟಾಸ್ಗಳನ್ನ ಮಾಡಬಾರ್ದು. ಅವ್ರು ಹೇಗೆ ಕೊಟ್ಟಿದ್ದಾರೆ ಹಾಗೆ ಕರೆಕ್ಟಾಗಿ ಎಲ್ಲೆಲ್ಲಿ ಅದನ್ನು ಅಪ್ಲೈ ಮಾಡಬೇಕು ಅಲ್ಲಿ ಲೈಕ್ ಎಂಟ್ರಿ ಮಾಡೋವಂಥದ್ದನ್ನ ಮಾಡಬೇಕಾಗಿರುತ್ತೆ. ಇನ್ನು ವೆರಿಫೈ ಮಾಡಬೇಕಾಗಿರುತ್ತೆ, ಹಾಕಿರೋದು ಕರೆಕ್ಟಾಗಿ ಇದೆಯಾ ಇಲ್ವಾ, ಎಂಟ್ರಿ ಕರೆಕ್ಟಾಗಿ ಮಾಡಿದ್ದೀನಾ ಇಲ್ವಾ ಅಂತ ನೀವು ಕರೆಕ್ಟಾಗಿ ಚೆಕ್ ಮಾಡಬೇಕಾಗಿರುತ್ತೆ. ಹಾಗೆ ಮಲ್ಟಿಪಲ್ ಶೀಟ್ಸ್ನ ಕೊಡ್ತಾರೆ. ಸ್ಪೆಷಲ್ ಗೂಗಲ್ ಶೀಟಲ್ಲೇ ನಿಮಗೆ 2-3 ಲಿಂಕ್ಸ್ ಓಪನ್ ಮಾಡಿ ಕೊಟ್ಟಿರ್ತಾರೆ. ಒಂದೊಂದಕ್ಕೊಂದೊಂದು ಲೈಕ್ ಕಂಪ್ನಿ ನೇಮ್ಸ್ ಆಗಿರ್ಬೋದು ಅಥವಾ ಟಾಪಿಕ್ಸ್ಗಳನ್ನಾಗಿರ್ಬೋದು ಮೆನ್ಷನ್ ಮಾಡಿದ್ದಾರೆ, ಅಲ್ಲೆಲ್ಲ ನೀವು ಕರೆಕ್ಟಾಗಿ ಐಡೆಂಟಿಫೈ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಫಾರ್ ಶೀಟ್ 1ಗೆ ಎ ಅಂತ ಕೊಟ್ಟು ಶೀಟ್ ಸ್ಪೆಷಲ್ ಶೀಟ್ಗೆ ಬಿ ಅಂತ ಕೊಟ್ಟರೆ ನಿಮ್ಗೆ ಅದು ಐಡೆಂಟಿಫೈ ಮಾಡೋದು ಗೊತ್ತಾಗುತ್ತೆ. ಅದರಲ್ಲಿ ಕೆಲವೊಂದಷ್ಟು ಶೀಟ್ಸ್ಗಳನ್ನ ಆ್ಯಡ್ ಮಾಡಿರ್ತಾರೆ. ಸೊ ತುಂಬ ಹೇಳಿದ್ರೆ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಒಂದು ಸಲ ನೀವು ಅದನ್ನು ನೋಡಿದ್ಮೇಲೆ ನಿಮಗೆ ಅರ್ಥ ಆಗುತ್ತೆ, ಅಷ್ಟೇನು ಕಷ್ಟ ಇಲ್ಲ. ಲೈಕ್ ಕ್ಲಾಸ್ 1, 2, 3 ಅಂತ ಇದ್ದಾಗ 1ಗೆ ಏನು ಹಾಕ್ಬೇಕು, 2ಗೆ ಏನು ಹಾಕ್ಬೇಕಂತ ಅವ್ರು ಕೊಟ್ಬಿಟ್ಟಿರ್ತಾರೆ. ಜಸ್ಟ್ ನೀವು ಆ ಶೀಟ್ನ ಓಪನ್ ಮಾಡಿ ಅಲ್ಲಿ ಎಂಟ್ರಿ ಮಾಡೋವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಯು ವಿಲ್ ಬಿ ಎನ್ಶೋರ್ ಫಿನಾನ್ಷಿಯಲ್ ರೆಕಾರ್ಡ್ಸ್ ಆ್ಯಂಡ್ ಸೇಲ್ಸ್ ಶೀಟ್ಸ್ ಆರ್ ಅವೈಲಬಲ್, ಅಪ್ಡೇಟ್ ಆ್ಯಂಡ್ ಅಲಿರ್ ಅಕ್ರಾಸ್ ಸಿಸ್ಟಮ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಯಾವ ಫೈಲ್ಸ್ಗಳನ್ನ ಇಲ್ಲಿ ಎಂಟ್ರಿ ಮಾಡ್ತೀರಾ ಅಂದರೆ ಫಿನಾನ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ಸ್ನ ಕೊಟ್ಟಿರ್ತಾರೆ, ಹಾಗೆ ಸ್ಯಾಲ್ರಿ ಸ್ಲಿಪ್ಸ್ ಅಥವಾ ಸೇಲ್ಸ್ ಸ್ಲಿಪ್ಸ್ಗಳನ್ನ ಕೊಟ್ಟಿರ್ತಾರೆ. ಇವರ ಕಂಪ್ನಿ ಫಿನಾನ್ಸ್ ಎಷ್ಟು ಅಮೌಂಟ್ನ ಅವರು ಇನ್ವೆಸ್ಟ್ ಮಾಡಿದ್ರು, ಎಷ್ಟು ಪ್ರಾಫಿಟ್ ಬಂತು ಅಥವಾ ಎಷ್ಟು ಖರ್ಚಾಯಿತು ಅನ್ನೋದ್ರ ಫಿನಾನ್ಸ್ ರಿಲೇಟೆಡ್ ಶೀಟ್ಸ್ನ ಕೊಡ್ತಾರೆ. ಹಾಗೆ ಸೇಲ್ಸ್ ಎಷ್ಟು ಅವ್ರು ಸೇಲ್ಸ್ ಮಾಡಿದ್ದಾರೆ ಅನ್ನೋದು ಕೊಡ್ತಾರೆ, ಅದನ್ನು ಕರೆಕ್ಟಾಗಿ ನೀವು ಇಲ್ಲಿ ಹಾಕಬೇಕಾಗಿರುತ್ತೆ. ಇಲ್ಲೇ ನಿಮಗೆ ಈಸಿಯಾಗಿ 2 ಟಾಪಿಕ್ಸ್ ಕೊಟ್ಬಿಟ್ಟಿದ್ದಾರೆ. ಒಂದು ಶೀಟ್ ನಿಮಗೆ ಫಿನಾನ್ಸ್ ಇರುತ್ತೆ, ಒಂದು ಶೀಟ್ ಸೇಲ್ಸ್ ಇರುತ್ತೆ. ಅದಕ್ಕೆ ಏನೇನು ಹಾಕಬೇಕು ಇನ್ಫಾರ್ಮೇಷನ್ಸ್ ಅದನ್ನ ಹಾಕಬೇಕಾಗಿರುತ್ತೆ. ಸೊ ಅವರು ನಿಮ್ಮನ್ನ ಲೈಕ್ ಆನ್ ಬೋರ್ಡಿಂಗ್ ತೊಗೊಳೋದಕ್ಕಿಂತ ಮುಂಚೆ ನಿಮಗೆ ಟ್ರೈನಿಂಗ್ ಕೂಡ ಕೊಡ್ತಾರೆ, ಹೇಗೆ ಮಾಡಬೇಕು, ಏನು ಮಾಡಬೇಕು, ಯಾವ ರೀತಿ ವರ್ಕ್ ಮಾಡಬೇಕಂತ ಅವರು ಕೂಡ ಒಂದ್ಸಲ ಡೀಟೇಲ್ ಆಗಿ ನಿಮಗೆ ತೋರಿಸ್ಕೊಡ್ತಾರೆ. ಇನ್ನು ದಿಸ್ ರೋಲ್ಸ್ ರಿಕ್ವೈರ್ ಸ್ಟ್ರಾಂಗ್ ಅಟೆನ್ಷನ್ ಟು ಡೀಟೇಲ್, ಹ್ಯೂಮನ್ ಅಕ್ರಾಸ್ ಆ್ಯಂಡ್ ಡೀಟೇಲ್ ಅಪ್ರೋಚ್ ಟು ದ ಡೇಟಾ ಮ್ಯಾನೇಜ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸ್ಟ್ರಾಂಗ್ ಅಟೆನ್ಷನ್ ಟು ಡೀಟೇಲ್ ಇರಬೇಕು, ನಿಮಗೆ ಚಿಕ್ಕ ಚಿಕ್ಕ ವಿಷಯಗಳನ್ನ ಗಮನ ಇಟ್ಟು ಕೆಲಸನ ಮಾಡಬೇಕಾಗಿರುತ್ತೆ. ಹಾಗೆ ಅಪ್ರೋಚ್ ಡೇಟಾ ಮ್ಯಾನೇಜ್ ಮಾಡೋದಕ್ಕೆ ಬರಬೇಕಾಗಿರುತ್ತೆ ನಿಮಗೆ ಅಂತ ಹೇಳ್ತಿದ್ದಾರೆ. ಇನ್ನು ಕೀ ರೆಸ್ಪಾನ್ಸಿಬಿಲಿಟೀಸ್ ಏನೇನಿರುತ್ತೆ ನಿಮಗೆ ಅಂದರೆ ಕ್ಲಿಕ್ ಆ್ಯಂಡ್ ಆರ್ಗನೈಸ್ ಡೇಟಾ ಇನ್ ಎಕ್ಸೆಲ್ ಆ್ಯಂಡ್ ಗೂಗಲ್ ಶೀಟ್ ಅಂತ ಹೇಳಿದ್ದಾರೆ. ಸೊ ನಾನು ನಿಮಗೆ ಗೂಗಲ್ ಶೀಟ್ ಅಥವಾ ಎಕ್ಸೆಲಲ್ಲಿ ಕೊಡ್ಬೋದು, ಮೈಕ್ರೋಸಾಫ್ಟ್ ವರ್ಡಲ್ಲಿ ಅಂತ ಹೇಳಿದೆ ಅಲ್ವಾ, ಇಲ್ಲಿ ಅವರು ಗೂಗಲ್ ಶೀಟ್ ಮತ್ತು ಎಕ್ಸೆಲ್ನ ಕೊಡ್ತೀವಿ, ಅದನ್ನು ನಿಮಗೆ ಮ್ಯಾನೇಜ್ ಅಲ್ಲೇ ನೀವು ಕೆಲಸ ಮಾಡಬೇಕಾಗಿರುತ್ತೆ, ಆರ್ಗನೈಸ್ಡ್ ಆಗಿ ಇಡಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಕ್ರಾಸ್ ಚೆಕ್ ಸ್ಟಾಫ್ ಶೀಟ್ಸ್ ಇನ್ ಆನ್ ಎರರ್ ಅಂತ ಕೊಟ್ಟಿದ್ದಾರೆ. ಸೊ ಸ್ಟಾಫ್ಗಳ ಶೀಟ್ಸ್ಗಳಿರುತ್ತೆ ಅಲ್ವಾ, ಅದನ್ನು ಚೆಕ್ ಮಾಡಬೇಕಾಗಿರುತ್ತೆ. ಅಂದರೆ ರೀಚೆಕ್, ಅವ್ರು ಆಲ್ರೆಡಿ ಎಲ್ಲ ಹಾಕ್ಬಿಟ್ಟಿರ್ತಾರೆ, ಅವ್ರು ಹಾಕಿರೋದು ಕರೆಕ್ಟಾಗಿದೆಯಾ ಇಲ್ವಾ, ಅವ್ರು ಎಂಟ್ರಿ ಮಾಡಿರೋದು ಕರೆಕ್ಟಾಗಿದೆಯಾ ಅಲ್ವಾ ಅಂತ ನೀವು ಚೆಕ್ ಮಾಡಬೇಕಾಗಿರುತ್ತೆ, ಯಾವುದೇ ಎರರ್ಸ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ವೆರಿಫೈ ಪೇಮೆಂಟ್ ಅಕ್ರಾಸ್ ಮಲ್ಟಿಪಲ್ ರೆಕಾರ್ಡ್ಸ್ ಆ್ಯಂಡ್ ಶೀಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ವೆರಿಫೈ ಪೇಮೆಂಟ್ಸ್ಗಳ ಅಕ್ರಾಸ್ ಮಲ್ಟಿಪಲ್ ರೆಕಾರ್ಡ್ಸ್ ಆ್ಯಂಡ್ ಶೀಟ್ಸ್ ಅಂದರೆ ಶೀಟ್ಸ್ ಅಥವಾ ರೆಕಾರ್ಡ್ಸ್ಗಳಲ್ಲಿ ಪೇಮೆಂಟ್ಸ್ ರಿಲೇಟೆಡ್, ಫಿನಾನ್ಸ್ ರಿಲೇಟೆಡ್ ಅವರು ಮೆನ್ಷನ್ ಮಾಡಿರ್ತಾರೆ ಅಲ್ವಾ, ಅಲ್ಲಿ ಪೇಮೆಂಟ್ಸ್ದು ಕೂಡ ಇರುತ್ತೆ, ಅದು ಕರೆಕ್ಟಾಗಿ ಇದೆಯಾ ಇಲ್ವಾ, ರಿಸೀವ್ ಆಗಿದೆಯಾ ಇಲ್ವಾ ಅನ್ನೋದನ್ನ ನೀವು ಚೆಕ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಪ್ರಿಪೇರ್ ಆ್ಯಂಡ್ ಅಪ್ಡೇಟ್ ಡೈಲಿ ಸೇಲ್ಸ್ ಟಾರ್ಗೆಟ್ ಶೀಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಂಪ್ನಿಗಳಲ್ಲಿ
ಟಾರ್ಗೆಟ್ಸ್ಗಳನ್ನ ಇಟ್ಟಿರ್ತಾರೆ ಸೇಲ್ಸ್ ಕಂಪ್ನಿಗಳಲ್ಲಿ. ಅಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಮಾನಸ, ಗೀತಾ ಅಥವಾ ಸಂಧ್ಯಾ ಈ ರೀತಿ ಇರುತ್ತೆ ಅಲ್ವಾ, ಅವ್ರುಗಳಿಗೆ ಇವಾಗ ಫಾರ್ ಎಕ್ಸಾಂಪಲ್ ಮಾನಸಂಗೆ 20 ಟಾರ್ಗೆಟ್ಸ್, ಸಂಧ್ಯಂಗೆ 10 ಟಾರ್ಗೆಟ್ಸ್ ಅಥವಾ ಗೀತಂಗೆ 15 ಆ ರೀತಿ ಟಾರ್ಗೆಟ್ಸ್ಗಳನ್ನ ಫಿಕ್ಸ್ ಮಾಡಿರ್ತಾರೆ. ಇಂಥ ಪರ್ಸನ್ ಇಷ್ಟು ಟಾರ್ಗೆಟ್ನ ರೀಚ್ ಮಾಡಬೇಕಂತ. ಅದ್ರ ಸ್ಲಿಪ್ನ ಅಥವಾ ಶೀಟ್ಸ್ನ ನೀವು ರೆಡಿ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಯಾರಿಗೆ ಎಷ್ಟು ಅನ್ನೋದನ್ನ ಕಂಪ್ನಿಯವರೇ ಕೊಟ್ಬಿಟ್ಟಿರ್ತಾರೆ, ಜಸ್ಟ್ ನೀವು ಅದನ್ನು ಟೈಪ್ ಮಾಡಬೇಕಾಗಿರುತ್ತೆ ಅಷ್ಟೇ. ಇನ್ನು ಮೇಂಟೈನ್ ಆ್ಯಂಡ್ ಅಪ್ಡೇಟ್ ರೆಕಾರ್ಡ್ಸ್ ಇನ್ ಕಥಕ್ ಬುಕ್ ಅಂತ ಕೊಟ್ಟಿದ್ದಾರೆ. ಸೊ ಬುಕ್ ಅವ್ರದ್ದು ಕಥಕ್ ಬುಕ್ ಏನಿರುತ್ತೆ ಅಲ್ಲಿ ರೆಕಾರ್ಡ್ಸ್ಗಳನ್ನ ಅಪ್ಡೇಟ್ ಮಾಡಬೇಕು, ಹಾಗೆ ಮೇಂಟೈನ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಐಡೆಂಟಿಫೈ ಆ್ಯಂಡ್ ರಿಪೋರ್ಟ್ ಡೇಟಾ ಎಂಟ್ರಿ ಮಿಸ್ಟೇಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅವರ ಲೈಕ್ ಏನಿರುತ್ತೆ ಅವರ ಅಪ್ಡೇಟೆಡ್ ರೆಕಾರ್ಡ್ಸ್ ಅಥವಾ ಡೇಟಾಗಳು ಏನಿರುತ್ತೆ ಅದು ಕರೆಕ್ಟಾಗಿ ಇದೆಯಾ ಇಲ್ವಾ ಅನ್ನೋದನ್ನ ನೀವು ರಿಪೋರ್ಟ್ ಮಾಡುವಂಥದ್ದು ಅಥವಾ ಚೆಕ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಯಾವುದೇ ಮಿಸ್ಟೇಕ್ಸ್ ಇಲ್ಲದೆ ಇದ್ರ ಹಾಗೆ ಮೇಂಟೈನ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಎನ್ಶೋರ್ ಓವರ್ ಆಲ್ ಅಕ್ಯುರಸಿ ಆ್ಯಂಡ್ ದ ಡಾಕ್ಯುಮೆಂಟೇಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅಕ್ಯುರಸಿ ಕರೆಕ್ಟಾಗಿರೋ ರೀತಿ ನೀವು ಇಲ್ಲಿ ಮೇಂಟೈನ್ ಮಾಡಬೇಕಾಗಿರುತ್ತೆ ಅಥವಾ ಕೆಲಸನ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಇವರು ಅದೇ ಪಾಯಿಂಟ್ಸ್ಗಳನ್ನ ಮತ್ತೆ ಮತ್ತೆ ರಿಪೀಟ್ ಮಾಡಿದ್ದಾರೆ. ಬಟ್ ಅಷ್ಟೊಂದು ನೀವು ಟೆನ್ಷನ್ ತೊಗೊಳ್ಳೋವಂಥದ್ದು ಅಥವಾ ತುಂಬ ರಿಸ್ಕಿ ಇದೆ ಅನ್ನೋದು ಏನಿಲ್ಲ. ಸಿಂಪಲ್ ಆಗಿ ನೀವು ಇಲ್ಲಿ ಮಾಡ್ತಾ ಹೋಗ್ಬೋದು. ಒಂದು ಸಲ ನಿಮಗೆ ಅದು ಏನು ಅಂತ ಗೊತ್ತಾದರೆ ಕೆಲಸ ಈಸಿಯಾಗಿ ಮಾಡ್ತಾ ಹೋಗ್ಬೋದು. ಇನ್ನು ಸ್ವಲ್ಪ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ಲೈಕ್ ಮತ್ತು 2 ಆಪ್ಷನ್ಸ್ ಕೊಟ್ಟಿರ್ತಾರೆ. ಲೈಕ್ ಯಾವ ಕ್ಯಾಂಡಿಡೇಟ್ಸ್ ಇಲ್ಲಿ ಜಾಸ್ತಿ ಎಲಿಜಿಬಿಲಿಟಿ ಇರುತ್ತೆ ಅಂದರೆ ಓಪನ್ ಟು ಫ್ರೆಶರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಫ್ರೆಶರ್ಸ್ ಇದ್ದಾರಾ ಅವ್ರಿಗೆ ಜಾಸ್ತಿ ಅಪಾರ್ಚುನಿಟಿ ಇದೆ ಅಂತ ಕೊಟ್ಟಿದ್ದಾರೆ. ಇನ್ನು ಇಂಟ್ರೆಸ್ಟೆಡ್ ಇನ್ ಡೇಟಾ ಹ್ಯಾಂಡಲಿಂಗ್ ಆಪರೇಟಿಂಗ್ ಆ್ಯಂಡ್ ಬ್ಯಾಕ್ ಆಫೀಸ್ ಫಂಕ್ಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಏನಾದ್ರು ಡೇಟಾ ಎಂಟ್ರಿ ರೋಲ್ಗಳ ಇಂಟ್ರೆಸ್ಟ್ ಇದೆ ಅಥವಾ ಬ್ಯಾಕ್ ಆಫೀಸ್ ಫಂಕ್ಷನ್ಸ್ಗಳಲ್ಲಿ ಅಥವಾ ರೋಲ್ಸ್ಗಳಲ್ಲಿ ಇಂಟ್ರೆಸ್ಟ್ ಇದೆ ಅಂದರೆ ನಿಮಗೆ ಪ್ಲಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ರಿಕ್ವೈರ್ಡ್ ಸ್ಕಿಲ್ಸ್ ಅಂತ ನೋಡಿದ್ರೆ ಬೇಸ್ಡ್ ಆನ್ ಇಂಟರ್ಮೀಡಿಯೇಟ್ ಪ್ರೊವೈಸ್ ಆಫ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಆ್ಯಂಡ್ ಗೂಗಲ್ ಶೀಟ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಎಷ್ಟು ಮೈಕ್ರೋಸಾಫ್ಟ್ ಎಕ್ಸೆಲ್ ಮತ್ತು ಗೂಗಲ್ ಶೀಟ್ನ ಯೂಸ್ ಮಾಡೋದಕ್ಕೆ ಬರುತ್ತೆ ಅಥವಾ ಎಷ್ಟು ಅಭ್ಯಾಸ ಇದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬೇಸಿಕ್ಸ್ ಆದರೂ ನಿಮಗೆ ಗೊತ್ತಿರಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಸ್ಟ್ರಾಂಗ್ ಅಟೆನ್ಷನ್ ಟು ಡೀಟೇಲ್ ಆ್ಯಂಡ್ ಡೇಟಾ ಅಕ್ಯುರಸಿ ಅಂತ ಕೊಟ್ಟಿದ್ದಾರೆ. ನಿಮಗೆ ಅಟೆನ್ಷನ್ ಟು ಡೀಟೇಲ್ ಗಮನ ಇಟ್ಟು ತುಂಬ ಚೆನ್ನಾಗಿ ಕೆಲಸನ ಮಾಡೋದಕ್ಕೆ ಬರಬೇಕು. ಡೇಟಾಗಳನ್ನ ಕರೆಕ್ಟಾಗಿ ಟೈಪ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಕಂಫರ್ಟಬಲ್ ವರ್ಕಿಂಗ್ ವಿತ್ ನಂಬರ್ಸ್ ಆ್ಯಂಡ್ ಫಿನಾನ್ಸ್ ಎಂಟರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಇಲ್ಲಿ ನಂಬರ್ಸ್ಗಳು ಮತ್ತು ಫಿನಾನ್ಸಿಯಲಿ ರಿಲೇಟೆಡ್ ಎಂಟ್ರಿಗಳನ್ನ ಮಾಡೋದಕ್ಕೆ ನಿಮಗೆ ಬರಬೇಕು, ಅದರಲ್ಲಿ ವರ್ಕ್ ಮಾಡೋಕ್ಕೆ ನೀವು ರೆಡಿ ಇರಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಗುಡ್ ಆರ್ಗನೈಸೇಷನಲ್ ಸ್ಕಿಲ್ಸ್ ಅಂತ ಕೊಟ್ಟಿದ್ದಾರೆ. ನಿಮಗೆ ತುಂಬ ಚೆನ್ನಾಗಿ ಆರ್ಗನೈಸೇಷನ್ ಸ್ಕಿಲ್ಸ್ ಇರಬೇಕು ಅಂತ ಹೇಳ್ತಿದ್ದಾರೆ. ಯಾಕಂದರೆ ಇಲ್ಲಿ ಫೈಲ್ಸ್ಗಳನ್ನ ಅಥವಾ ಎಲ್ಲಿ ಎಂಟ್ರಿ ಮಾಡಬೇಕು ಅಥವಾ ಅಪ್ಡೇಟ್ ಮಾಡಬೇಕು ಅನ್ನೋದು ನಿಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಅಲ್ಲಿ ಅವ್ರು ಎಲ್ಲಿ ಅಪ್ಲೋಡ್ನ ಮಾಡಬೇಕಂತ ಹೇಳ್ತಾರೆ ಅಥವಾ ಎಲ್ಲಿ ಎಂಟ್ರಿ ಮಾಡಬೇಕಂತಾರೆ ಕರೆಕ್ಟಾಗಿ ಅಲ್ಲೇ ಎಂಟ್ರಿ ಮಾಡೋದನ್ನ ಆರ್ಗನೈಸೇಷನ್ ಅಂತ ಇರ್ತಾರೆ. ಸೊ ಅದು ಕೂಡ ನಿಮಗೆ ಇರಬೇಕು ಅಂತ ಹೇಳ್ತಿದ್ದಾರೆ. ಎಬಿಲಿಟಿ ಟು ವರ್ಕ್ ಇಂಡಿಪೆಂಡೆಂಟ್ಲಿ ಇನ್ ಅ ರಿಮೋಟ್ ಸೆಟಪ್ ಅಂತ ಹೇಳಿದ್ದಾರೆ. ನಿಮಗೆ ಮನೆಯಿಂದ ಕರೆಕ್ಟಾಗಿ ಕೆಲಸನ ಮಾಡೋಕ್ಕಾಗಬೇಕು. ವರ್ಕ್ ಡೀಟೇಲ್ಸ್ ನೋಡಿದ್ರೆ ವರ್ಕ್ ಫ್ರಮ್ ಹೋಮ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್. 6 ವರ್ಕಿಂಗ್ ಡೇಸ್ ಪರ್ ವೀಕ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ವಾರದಲ್ಲಿ 6 ದಿನ ಕೆಲಸನ ಮಾಡಬೇಕಾಗಿರುತ್ತೆ. ಮಂಡೆಯಿಂದ ಸ್ಯಾಟರ್ಡೇವರೆಗೂ ಕೆಲಸ ಮಾಡಬೇಕಾಗಿರುತ್ತೆ. ಫಿಕ್ಸ್ಡ್ ಸಂಡೇ ಆಫ್ ಇರುತ್ತೆ. ಇನ್ನು ಫುಲ್ ಟೈಮ್ ಪೊಸಿಷನ್ ಆಗಿರುತ್ತೆ. ಇದು ಬಂದು ಕಂಪ್ಲೀಟ್ಲಿ ಫುಲ್ ಟೈಮ್ ವರ್ಕ್ ಆಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಇನ್ನು ಮೇನ್ ಪಾಯಿಂಟ್ ಏನಂದರೆ ಇದು ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಫುಲ್ ಟೈಮ್ ವರ್ಕ್ ಆಗಿದ್ರು ನೀವು ಇದನ್ನು ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸಲ್ಲಿ ಮಾಡ್ಬೋದು. ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಅಂದರೆ ಅವರು 9 to 5 ಅಂತ ಫಿಕ್ಸ್ ಮಾಡಿ ಬಿಟ್ಟಿದ್ರು ಅಂತ ಇಟ್ಕೊಳ್ಳಿ. ಅಲ್ಲಿ ನೀವು ಆ 9 to 5 ಅಲ್ಲಿ ನಿಮ್ಗೆ ಯಾವಾಗ ಫ್ರೀ ಆಗುತ್ತೆ ಆ ಟೈಮಲ್ಲಿ ಅಥವಾ ನಿಮ್ಗೆ ಯಾವಾಗ ಟೈಮ್ ಆಗುತ್ತೆ ಅದು ಆವಾಗ ನೀವು ಇಲ್ಲಿ ಕೆಲಸನ ಮಾಡ್ಬೋದಾಗಿರುತ್ತೆ. ಇನ್ನು ಸೊ ನೀವು ಇಲ್ಲಿ ಡಿವೈಸ್ ರಿಲೇಟೆಡ್ ವರ್ಕ್ ಎನ್ವೈರ್ಮೆಂಟಲ್ಲಿ ವರ್ಕ್ ಮಾಡೋದಕ್ಕೆ ರೆಡಿ ಇರಬೇಕು ಅನ್ನೋದನ್ನ ಹೇಳ್ತಿದ್ದಾರೆ. ಇನ್ನು ಫೌಂಡ್ ಆ್ಯಂಡ್ ಎಕ್ಸ್ಪೋರ್ಟ್ಸ್ ಆ್ಯಂಡ್ ಫಿನಾನ್ಸ್ ಡೇಟಾ ಮ್ಯಾನೇಜ್ಮೆಂಟ್, ನೀವು ಫಿನಾನ್ಸ್ ಡೇಟಾಗಳನ್ನ ಮ್ಯಾನೇಜ್ ಮಾಡೋದಕ್ಕೆ ಆಗಬೇಕು, ನಿಮಗೆ ಬರಬೇಕು ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಲಾಸ್ಟ್ ಆಗಿ ನಿಮಗೆ ಕಂಪ್ನಿ ಬಗ್ಗೆ ಇಲ್ಲಿ 3 ಲೈನ್ಸಲ್ಲಿ ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾರೆ. ನಿಮಗೆ ಬೇಕಂದ್ರೆ ಅದನ್ನು ಒಂದ್ಸಲ ಓದ್ಕೊಳ್ಬೋದು. ಇದನ್ನು ಗೂಗಲಲ್ಲಿ ಕೂಡ ನೀವು ಕಂಪ್ನಿ ಫೇಕ್ ರಿಯಲ್ ಅಂತ ಚೆಕ್ ಮಾಡಿದ್ರೆ ಅದು ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ಸ್ನ ಕೊಡ್ತಾರೆ. ನಾನು ಕೂಡ ಗೂಗಲಲ್ಲಿ ಚೆಕ್ ಮಾಡಿದಾಗ ಇದು ರಿಯಲ್ ಕಂಪ್ನಿ ಅಂತ ಗೊತ್ತಾದ್ಮೇಲೆ ನಿಮಗೆ ರೆಫರ್ನ ಮಾಡ್ತಾ ಇದ್ದೀನಿ. ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿರುತ್ತೆ. ಇನ್ನು ಹೇಗೆ ಅಪ್ಲೈನ ಮಾಡಬೇಕಂತ ನೋಡಿದ್ರೆ ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಇನ್ನೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ.
ಸೊ ನಿಮ್ಗಿಲ್ಲಿ ಮತ್ತೆ ಕೆಲಸದ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾರೆ. ಬೇಕಂದರೆ ನೀವು ಒಂದ್ಸಲ ಇಲ್ಲಿ ಚೆಕ್ನ ಮಾಡ್ಕೊಬೋದು. ಇಲ್ಲಾಂದರೆ ಡೈರೆಕ್ಟಾಗಿ ಇಲ್ಲಿ ಕ್ವಿಕ್ ಅಪ್ಲೈ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಅದು ಡೈರೆಕ್ಟ್ ಇನ್ಫಾರ್ಮೇಷನ್ಸ್ನ ತೋರಿಸುತ್ತೆ. ಇದೇನಕ್ಕೆ ಅಪ್ ಸ್ಟಾಕಿಗೆ ಬಂದಿದೆ ಅಂದರೆ ಲೈಕ್ ಲಿಂಕ್ಡಿನಲ್ಲೇ ನಾವು ಅಪ್ಲೈನ ಮಾಡ್ತಾ ಇದ್ರು ಅದು ಅಪ್ ಸ್ಟಾಪ್ ಲಿಂಕಿಂದ ಅಪ್ಲೋಡ್ ಮಾಡಿರೋದ್ರಿಂದ ಸೊ ಹಾಗೆ ತೋರಿಸ್ತಾ ಇದೆ. ಸೊ ಏನೂ ಪ್ರಾಬ್ಲಮ್ ಇಲ್ಲ, ನೀವು ಇಲ್ಲಿ ಈಸಿಯಾಗಿ ಅಪ್ಲೈನ ಮಾಡ್ಬೋದು. ಮೊದಲನೇದಾಗಿ ನೀವು ನಿಮ್ಮ ನೇಮ್ನ ಹಾಕಬೇಕಾಗಿರುತ್ತೆ. ಅದಾದಮೇಲೆ ನಿಮ್ಮ ಲಾಸ್ಟ್ ನೇಮ್ನ ಎಂಟ್ರಿ ಮಾಡಬೇಕಾಗಿರುತ್ತೆ. ಅದಾದಮೇಲೆ ನಿಮ್ಮ ಪ್ರೊಫೆಷ್ನಲ್ ಇಮೇಲ್ ಯಾವುದಿದೆ ಕೆಲಸಕ್ಕೆ ಅಂತ ಲೈಕ್ ರೆಡಿ ಮಾಡಿರೋವಂಥದ್ದು ಅದನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಿ, ಆಮೇಲೆ ಇಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಕಬೇಕಾಗಿರುತ್ತೆ. ಯಾವುದಕ್ಕೆ ಇನ್ಕಮಿಂಗ್ ಔಟ್ ಗೋಯಿಂಗ್ ಜೊತೆಗೆ ವಾಟ್ಸಪ್ ಇದೆ ಆ ನಂಬರ್ನ ಹಾಕಿ. ಅದಾದಮೇಲೆ ಇಲ್ಲಿ ನೀವು ನಿಮ್ಮ ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮ್ಮ ಲೊಕೇಶನ್ನ ಹಾಕಬೇಕಾಗಿರುತ್ತೆ. ಹಾಗೆ ಆರ್ಗನೈಸೇಷನ್ಸ್ ನೇಮ್, ನೀವೇನಾದ್ರು ಕೆಲಸನ ಮಾಡಿದರೆ ಅದನ್ನು ಎಂಟ್ರಿ ಮಾಡ್ಬೋದು. ಇಲ್ಲ ನೀವು ಯಾವ ಕಾಲೇಜ್ ಅಥವಾ ಸ್ಕೂಲಲ್ಲಿ ಓದಿರ್ತೀರ ಅದನ್ನು ಎಂಟ್ರಿ ಮಾಡ್ಬೋದು. ಇನ್ನು ಡಿಫೈನ್ ನೋಡಿದ್ರೆ ನೀವು ಜಸ್ಟ್ ನೋ ಅಂತ ಕೊಡ್ಬೋದು. ಹಾಗೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಫ್ರೆಷರ್ ಅನ್ನೋ ಆಪ್ಷನ್ ಕೂಡ ಸಿಗುತ್ತೆ. ನೀವು ಫ್ರೆಷರ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಯಾವ ಇಯರಲ್ಲಿ ಪಾಸ್ಔಟ್ ಆಗಿದ್ದು ಅಂತ ಕೂಡ ಕೇಳುತ್ತೆ. ಸೊ ನೀವು ಇಲ್ಲಿ ಎಕ್ಸ್ಪೀರಿಯನ್ಸ್ ಅನ್ನೋರಿಗೆ ಓಪನ್ ಇಲ್ದಿರೋದ್ರಿಂದ ನೀವು ಜಸ್ಟ್ ಫ್ರೆಷರ್ಸ್ ಅಂತಲೇ ಹಾಕಿ. ನೀವು ಯಾವ ಇಯರಲ್ಲಿ ಪಾಸ್ಔಟ್ ಆಗಿದ್ರೆ ಅದನ್ನು ಹಾಕ್ಬೋದು. ನೀವೇನಾದ್ರು 2021, 23 ಆ ಥರ ಹಾಕಿದ್ರೆ ಜಸ್ಟ್ 24 ಅಂತ ಕೊಡಿ ಫಾರ್ ಸೇಫರ್ ಸೈಡ್. ಯಾಕಂದರೆ ಇನ್ನೂ ರೀಸೆಂಟಾಗಿ ಕಂಪ್ಲೀಟ್ ಆಗಿದ್ದೀರಾ ಅಂದರೆ ಅವ್ರು ಅಷ್ಟು ನಿಮಗೆ ಲೈಕ್ ಪ್ರಿಫರೆನ್ಸ್ ಜಾಸ್ತಿ ಇರುತ್ತೆ. 2022 ಅಲ್ಲಿ ನೀವು ಪಾಸ್ಔಟ್ ಆದ್ರಿ ಅಂದರೆ ಇನ್ನೂ ಇಷ್ಟು ವರ್ಷ ಏನಕ್ಕೆ ವರ್ಕ್ ಮಾಡಿಲ್ಲ ಅನ್ನೋ ಕ್ವೆಶನ್ ರೇಸ್ ಆಗುತ್ತೆ. ಸೊ ಜಸ್ಟ್ 2022 ಇಲ್ಲ 2025ನೇ ನೀವು ಮೆನ್ಷನ್ನ ಮಾಡ್ಬೋದು. ಇನ್ನು ಕೆಳಗಡೆ ಬಂದರೆ ಇಲ್ಲಿ ಜಸ್ಟ್ ಈ ಆಪ್ಷನ್ನ ಮೇಲೆ ಕ್ಲಿಕ್ನ ಮಾಡಿ ನೀವು ಯಾವ ಫೀಲ್ಡಲ್ಲಿ ಓದಿದ್ದೀರಾ, ನೀವು ಯಾವ ಫೀಲ್ಡಲ್ಲಿ ಓದಿದ್ದೀರಾ ಅದನ್ನು ನೀವು ಇಲ್ಲಿ ಲೈಕ್ ಸೆಲೆಕ್ಟ್ನ ಮಾಡ್ಕೊಬೇಕಾಗಿರುತ್ತೆ. ಜಸ್ಟ್ ಮ್ಯಾನೇಜ್ಮೆಂಟ್ ಅಂತ ಕೊಡಿ. ನೀವೇನಾದ್ರು BCom ಆ ರೀತಿ ಕೋರ್ಸಸ್ಗಳನ್ನ ಮಾಡಿದರೆ ಮ್ಯಾನೇಜ್ಮೆಂಟ್ ಅಂತ ಕೊಡಿ. ಕೋರ್ಸ್ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ನಿಮಗೆ BCom ಆಪ್ಷನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಬೋದು. ಲೈಕ್ ನೀವು BComೇ ಓದಿಲ್ಲ, ನಾವು ಬೇರೆ ಓದಿದ್ದೀವಿ ಅಂದರೆ ಜಸ್ಟ್ ಅಲ್ಲೂ ಕೂಡ ಬೇರೆ ಆಪ್ಷನ್ಸ್ಗಳು ಸಿಗುತ್ತೆ, ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಲೈಕ್ MBA, BBA ಆ ರೀತಿ ಆಪ್ಷನ್ಸ್ ಕೂಡ ಅದರ್ಸ್ ಕೂಡ ಆಪ್ಷನ್ ಇದೆ. ನೀವು ಯಾವುದನ್ನ ಓದಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಯಾವ ಕೋರ್ಸಲ್ಲಿ ಅಂತ ಕೇಳಿದರೆ ಜಸ್ಟ್ ಕಾಮರ್ಸ್, ನಾನು ಕಾಮರ್ಸಲ್ಲಿ ಮಾಡಿರೋದ್ರಿಂದ ಕಾಮರ್ಸ್ ಹಾಕಿದ್ದೀನಿ. ನೀವು ಯಾವ ಫೀಲ್ಡಲ್ಲಿ ಮಾಡಿರ್ತೀರಾ ಅದನ್ನು ಹಾಕ್ಬೋದು. ಅದಾದಮೇಲೆ ನೀವು ಇಲ್ಲಿ ಫುಲ್ ಟೈಮ್ ಮಾಡಬೇಕಂತ ಇದ್ದೀರಾ, ಪಾರ್ಟ್ ಟೈಮ್ ಮಾಡಬೇಕಂತ ಇದ್ದೀರಾ ಅಂತ ಕೇಳ್ತದೆ, ಅಥವಾ ಯಾವ ರೀತಿ ನೀವು ಇಲ್ಲಿ ವರ್ಕ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಂತ ಕೇಳ್ತಿದ್ದಾರೆ. ನೀವು ಫುಲ್ ಟೈಮ್ ಅಂದರೆ ಫುಲ್ ಟೈಮ್ ಅಂತ ಹಾಕ್ಬೋದು, ಅಥವಾ ಪಾರ್ಟ್ ಟೈಮ್ ಅಂದರೆ ಪಾರ್ಟ್ ಟೈಮ್ ಹಾಕ್ಬೋದು. ನಾನು ನಿಮ್ಗೆ ಏನು ಪ್ರಿಫರ್ ಮಾಡ್ತೀನಿ ಅಂದರೆ ಆದಷ್ಟು ಫುಲ್ ಟೈಮ್ ಅಂತ ಕೊಡಿ. ಯಾಕಂದರೆ ಆಲ್ರೆಡಿ ಡಿಸ್ಕ್ರಿಪ್ಷನ್ ಅಥವಾ ಜಾಬ್ ಡೀಟೇಲ್ಸ್ಗಳಲ್ಲಿ ಫುಲ್ ಟೈಮ್ ಅಂತ ಮೆನ್ಷನ್ ಮಾಡಿದ್ದಾರೆ, ಫ್ಲೆಕ್ಸಿಬಲ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಫುಲ್ ಟೈಮ್ ಅಂತಲೇ ಮೆನ್ಷನ್ನ ಮಾಡಿ. ಇನ್ನು ಲಾಸ್ಟಾಗಿ ನಿಮಗೆ ನೀವು ಡಿಗ್ರಿ ಓದಬೇಕಾದ್ರೆ ಅಥವಾ ನೀವು BCom ಮಾಡಬೇಕಾದ್ರೆ ಎಷ್ಟು ಇಯರ್ ಕೋರ್ಸ್ ಇತ್ತು, 3 ಇಯರ್ಸ್ ಕೋರ್ಸ್ ಇತ್ತಾ ಅಥವಾ 4 ಇಯರ್ಸ್ ಕೋರ್ಸ್ ಇತ್ತಾ ಅಂತ ಇಲ್ಲಿ ಸೆಲೆಕ್ಟ್ನ ಮಾಡಬೇಕಾಗಿರುತ್ತೆ. ಅದು ಆಲ್ರೆಡಿ ನಂದು ಸೆಲೆಕ್ಟ್ ಆಗಿರೋದ್ರಿಂದ ಜಸ್ಟ್ ಆ್ಯಸ್ ಇಟ್ ಈಸ್ ಹಾಗೆ ಬಿಡ್ತೀನಿ. ಅದಾದಮೇಲೆ ಇಲ್ಲಿ ಟಿಕ್ನ ಮಾಡಿಕೊಂಡು ನೀವು ನೆಕ್ಸ್ಟ್ ಅಂತ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ. ನಾನು ಮೇಲ್ಗಡೆ ಕೇಳಿರುವಂಥ ಇನ್ಫಾರ್ಮೇಷನ್ಸ್ನೆಲ್ಲ ಒಂದ್ಸಲ ಫೀಡ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ನೀವು ನೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನೀವು ಇಲ್ಲಿ ಏನಾದರೂ ಕ್ವೆಶನ್ಸ್ಗಳನ್ನ ಆನ್ಸರ್ ಮಾಡಿಲ್ಲ ಅಂದರೆ ಅದು ತೋರಿಸುತ್ತೆ, ಅದನ್ನು ಜಸ್ಟ್ ನೀವು ಆನ್ಸರ್ ಮಾಡಿ ಮತ್ತೆ ನೆಕ್ಸ್ಟ್ ಅಂತ ಕೊಟ್ಟರೆ ನೀವು ಇಲ್ಲಿ ಅಪ್ಲೋಡ್ ಮಾಡಿರೋವಂಥ ಅಥವಾ ಸೇವ್ ಮಾಡಿರೋವಂಥ ಇಮೇಲ್ಗೆ ಒಂದು OTP ಬಂದಿರುತ್ತೆ, ವೆರಿಫಿಕೇಷನ್ ಕೋಡ್. ಜಸ್ಟ್ ಅದನ್ನು ನೀವಿಲ್ಲಿ ಆ್ಯಡ್ ಮಾಡಬೇಕಾಗಿರುತ್ತೆ. ನನಗೂ ಕೂಡ ಇಲ್ಲೊಂದು ವೆರಿಫಿಕೇಷನ್ಸ್ ಕೋಡ್ ಬಂದಿದೆ, ನಾನು ಅದನ್ನು ಎಂಟ್ರಿ ಮಾಡ್ತಾ ಇದ್ದೀನಿ. ನೀವು ಆ್ಯಸ್ ಇಟ್ ಈಸ್ ನಾನೇನು ಎಂಟ್ರಿ ಮಾಡ್ತಾ ಇದ್ದೀನಿ ಅದನ್ನು ಮಾಡಬಾರ್ದು. ನಿಮ್ಮ ಇಮೇಲ್ಗೆ ಯಾವ ಕೋಡ್ ಬಂದಿರುತ್ತೆ ಅದನ್ನು ಎಂಟ್ರಿ ಮಾಡಿ. ಇಲ್ಲಿ ವೆರಿಫೈ ಇಮೇಲ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಅದು ಚೆಕ್ನ ಮಾಡ್ಕೊಳುತ್ತೆ. ಅದಾದಮೇಲೆ ಜಸ್ಟ್ ನೆಕ್ಸ್ಟ್ ಅಂತ ಕೊಟ್ಟರೆ ಅದು ಮತ್ತೆ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಸೆಲೆಕ್ಟ್ ಮಾಡೋದಕ್ಕೆ ಕೇಳುತ್ತೆ. ಇಲ್ಲಿ ಕ್ಲಿಕ್ನ ಮಾಡಿ ಮತ್ತೆ ನೆಕ್ಸ್ಟ್ ಅಂತ ಕೊಡಬೇಕಾಗಿರುತ್ತೆ. ಸ್ಟೆಪ್ಸ್ಗಳನ್ನ ಕರೆಕ್ಟಾಗಿ ನೀವು ಇಲ್ಲಿ ಫಾಲೋನ ಮಾಡಬೇಕಾಗಿರುತ್ತೆ. ಜಾಯ್ನಿಂಗ್ ಟೈಮ್ ಲೈನ್ ಕೇಳ್ತಾ ಇದೆ. ಆದಷ್ಟು ಲೈಕ್ ಜಾಯ್ನಿಂಗ್ ಟೈಮ್ ಲೈನ್ ಅಂದರೆ ವೆನ್ ವುಡ್ ಯು ಬಿ ಅವೈಲೇಬಲ್ ಟು ಜಾಯಿನ್ ಇಫ್ ಸೆಲೆಕ್ಟೆಡ್ ಅಂತ ಕೇಳ್ತದೆ. ಸೊ ಆದಷ್ಟು ಇಮಿಡಿಯೇಟ್ಲಿ ಅಂತಲೇ ಕೊಡಿ ಅಥವಾ 1 ಡೇ ಅಂತ ಕೊಡಿ. ಓಕೆನಾ, 1 ಡೇ ಅಂತ ಕೊಟ್ಟು ಜಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ಡಾಕ್ಯುಮೆಂಟ್ ನಿಮ್ಮ CV-ನ ಅಪ್ಲೋಡ್ ಮಾಡೋದಕ್ಕೆ ಕೇಳ್ತಾ ಇದೆ. ಸೊ ನೀವು ಇದರ ಮೇಲೆ ಕ್ಲಿಕ್ನ ಮಾಡಿಕೊಂಡು ನಿಮ್ಮ ಲ್ಯಾಪ್ಟಾಪ್ ಅಥವಾ ಮೊಬೈಲಲ್ಲಿ ಯಾವ ಅಪ್ಡೇಟೆಡ್ CV-ನ ನೀವು ಸೇವ್ ಮಾಡಿ ಇಟ್ಟಿರ್ತೀರ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮ್ಮ ಜಸ್ಟ್ ಅ ಮಿನಿಟ್. ಸೊ ಇಲ್ಲಿ ವಾಟ್ ಈಸ್ ಯೋರ್ IS ಕ್ವಾಲಿಫಿಕೇಷನ್ಸ್ ಕೇಳ್ತಾ ಇದ್ದಾರೆ. ಸೊ ನೀವು ಲಾಸ್ಟ್ ಅಂದರೆ
ಟಾಪ್ ಯಾವುದು ಓದಿರೋದು BCom MBA ಡಿಪ್ಲೊಮಾನ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೋದು. ಇದೇ ಓದಿರಬೇಕು ಅಂತ ಏನಿಲ್ಲ, ಲೈಕ್ BCom ಓದಿರಬೇಕು ಅಥವಾ ಡಿಪ್ಲೊಮೋನೇ ಮಾಡಿರ್ಬೇಕಂತ ಏನಿಲ್ಲ. ನೀವೇನಾದ್ರು ಜಸ್ಟ್ PUC ಪಾಸ್ ಆಗಿದ್ರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಆ ಟೈಮಲ್ಲಿ ನೀವು ಇಲ್ಲಿ BCom ಬದಲು PUC ಅಂತ ಹಾಕ್ಬೇಕಾಗತ್ತೆ. ಅಂದರೆ PUC ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಇಲ್ಲಿ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು ಯುವರ್ ಅಪ್ಲಿಕೇಶನ್ಸ್ ಅಂತ ಕೊಟ್ಟಿರೋ ಗ್ರೀನಲ್ಲಿ. ಸೊ ಇದಾದ ಮೇಲೆ ನೀವು ಕೊಟ್ಟಿರುವಂಥ ಇಮೇಲ್ ID ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಕಾಲ್ ಅಥವಾ ಇಮೇಲ್ ಬರುತ್ತೆ. ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ನು ಕೂಡ ಚೆಕ್ ಮಾಡ್ಕೊತಾ ಇರಿ. ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಅಥವಾ ಇಮೇಲ್ ಬಂದರೆ ಕಾನ್ಫಿಡೆಂಟಾಗಿ ಆನ್ಸರ್ ಮಾಡಿ. ಸೊ ಅದರಿಂದ ನಿಮಗೆ ಇಂಟರ್ವ್ಯೂ ಕಾಲ್ಸ್ ಬಂದಾಗ ಆನ್ಸರ್ ಮಾಡೋ ರೀತಿಯಿಂದ ನೀವು ಶಾರ್ಟ್ ಲಿಸ್ಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅಥವಾ ಇಷ್ಟ ಆಯ್ತಂದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ. ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಜೊತೆಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ನನ್ನ ವಿಡಿಯೋ ನೋಡ್ತಿದ್ದಾಗೆ ಅಪ್ಲೈನ ಮಾಡಿದ್ರೆ ಕೆಲಸ ಸಿಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಜೊತೆಗೆ ನಿಮಗೆ ಯಾವ ರಿಲೇಟೆಡ್ ವರ್ಕ್ ಅಥವಾ ರೋಲ್ಗಳ ರಿಲೇಟೆಡ್ ಕೆಲಸಗಳು ಬೇಕು ಅನ್ನೋದನ್ನ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡ್ಬೋದು. ಅಥವಾ ಏನಾದರೂ ಡೌಟ್ಸ್ ಇದೆ ಅಂದರೆ ಕೂಡ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡ್ಬೋದು. ನಾನು ನಿಮಗೆ ಆನ್ಸರ್ನ ಮಾಡ್ತೀನಿ. ಮತ್ತು ನಾಳೆ ಹೊಸ ಜಾಬ್ ಅಲರ್ಟ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.